ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವಿನುತಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆ, ನಾನು ಎಲ್ಲೋಗಿದ್ದೀನಿ ಅಂತ ಆಲ್ರೆಡಿ ಗೊತ್ತಾಗಿದೆ ಅಲ್ವಾ ನಿಮಗೆ? ಎಸ್, ಖಂಡಿತ ಗೊತ್ತಾಗಿರುತ್ತೆ. ನಾನು ಹೋಗಿರೋದು ತಾಜ್ ಮಹಲ್, ಆಗ್ರಾದಲ್ಲಿರೋ ತಾಜ್ ಮಹಲ್. ಯಾಕೆ ಅಂದರೆ ಇದು ಡೆಲ್ಲಿಗೆ ನೀರಾಗಿರೋದ್ರಿಂದ ನನ್ನ ಅಣ್ಣನ ಮನೆಗೆ ಡೆಲ್ಲಿಗೆ ಬಂದಿದ್ದೆ. ಹಾಗಾಗಿ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ. ಮತ್ತು ಈ ಪ್ಲೇಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀನಿ. ಯಾಕೆ ಅಂದರೆ ಪ್ರತಿಯೊಬ್ಬರು ಇದನ್ನು ನೋಡಿರ್ತೀರ, ಓದಿರ್ತೀರ, ಹಾಗೆ ಕೇಳಿರ್ತೀರ. ಯಾಕೆಂದರೆ ಇದು ಅಷ್ಟು ಫೇಮಸ್ ಪ್ಲೇಸ್ ಆಗಿರೋದ್ರಿಂದ, ಅಷ್ಟು ಹಿಸ್ಟಾರಿಕಲ್ ಪ್ಲೇಸ್ ಆಗಿರೋದ್ರಿಂದ ಇದ್ರ ಬಗ್ಗೆ ತುಂಬ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ನನ್ನ ಅವಶ್ಯಕತೆ ಇದೆ ಅಂತ ಏನಾರು ಹೇಳಕ್ಕೆ ಹೋದರೆ, ನನಗೆ ಗೊತ್ತಿರೋ ವಿಷಯನೇ, ಹೋಗ್ರಮ್ಮ ನೀವು ಸುಮ್ಮನೆ ನೋಡ್ಕೊಂಡಿದ್ಯಾ, ಬಂದಿದ್ಯಾ, ನೋಡ್ಕೊಂಡು ಹೋಗ್ತಾ ಇರಬೇಕು ಅಂತ ಹೇಳ್ತೀರಾ. ಯಾಕೆಂದರೆ ಅಷ್ಟು ಗೊತ್ತಿರೋ ವಿಷಯ ಆಗಿರುತ್ತೆ ಈ ಪ್ಲೇಸ್ ಬಗ್ಗೆ, ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಹಾಗಾಗಿ ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋಕ್ಕಂತೂ ಹೋಗಲ್ಲ. ಹಾಗೆ ನೋಡ್ಕೊಂಡು ತುಂಬ ಖುಷಿ ಪಡೋಣ. ಮತ್ತು 10 ವರ್ಷಗಳ ಹಿಂದೆ ನಾನು ಇಲ್ಲಿಗೆ ಬಂದಿದ್ದೆ. ಸೊ ಇವಾಗ 10 ವರ್ಷ ಆದಮೇಲೆ ಮತ್ತೆ ನಾನು ಒಬ್ಬಳೇ ಬಂದಿದ್ದೀನಿ. ಹೋಗೋಣ ಮಥುರಾಗೆ. ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಗಿರಿ ಇಲ್ಲಿಂದ? ಮತ್ತೆ ಹೋಗ್ಬಿಡೋಣ ಪ್ಲೀಸ್, ನನಗೋಸ್ಕರ ಆಯಿತಾ? ನಿನಗೋಸ್ಕರ ನಾನು ಬಂದಿದ್ದೀನಿ ತಾನೇ ಇಲ್ಲಿಗೆ. ತಾಜ್ ಮಹಲ್ ಬರಲ್ಲ ಅಂತ ಕೂತಿದ್ರೆ ನಾನು ತಾಜ್ ಮಹಲ್ಗೆ ನನಗೂ ಇಷ್ಟ ಇಲ್ಲ. ನೀವು ಹೋಗ್ಬೇಕಿತ್ತು ಮನೆಗೆ. ಮತ್ತೆ ನೀನು ಒಬ್ಬನೇ ಮಾಮ ಕರ್ಕೊಂಡೋಗ್ಬಿಡ್ತದಲ್ವ, ಒಬ್ರಿಗೋಸ್ಕರ ಕಾರಲ್ಲಿ ಹೋಗ್ಬೇಕಾ? ಇವ್ರು ನಂದೇ ಇಳಿಸ್ಕೊಂಡು ಬರೋಬೇಕಿತ್ತು. ಹೆಂಗೋ ಒಳಗಡೆ ಗಾಡಿ ಕಾಲ್ಗಳು ಬಿಡೋದು ಮಥುರಾಗೆ. ಆಟೋದಲ್ಲಿ ಅಲ್ಲ, ಇವಾಗ ಇವರಿಬ್ರು ಹೋಯ್ತಾರ, ನಾನು ಬಂದಿದ್ದೀನಲ್ಲ, ನನಗೆ ಬೇಕಂತ ಇವರಿಬ್ರು ಬರಬೇಕು. ಏನು ಮಗನೇ? ಬರ್ತಾನೆ ನೋಡಲ್ಲ, ಚಿಂಟು ಬರ್ತಾನೆ. ಇನ್ನೊಬ್ಳು ತಾನೆ ಮನೆಗೂ ಕಾರಲ್ಲಿ. ಕಾರಲ್ಲಿ ಹೆಂಗೆ ಹೋಗ್ಬಿಡೋದು? ಅದು ಏಸಿ ಆಗ್ಬಿಟ್ಟು ಮನೆಗೆ ಯಾವುದೋ ಫೋಟೋ ಕೋಟೆ ಇದು ಎಲ್ಲ ಇದ್ರದ್ದೇನೆ, ಇದು ಆಗ್ರದ ಕೋಟೆ ಅಲ್ವೇ? ಅದಕ್ಕೆ ಎಲ್ಲ ಮಿನಿ ಆಗ್ರ ಥರ ಇದೆ. ತಾಜ್ ಮಹಲ್, ತಾಜ್ ಮಹಲ್. ಅದು ಎಷ್ಟು ಗ್ರೀನ್ರಿ ಇದೆ, ಯಾಕೆ ಇಷ್ಟು ಸೆಕೆ ಇಲ್ಲಿ? ಆ್ಯಕ್ಚುಲಿ ನಾನು, ಅಣ್ಣ, ಅಕ್ಕ ಮತ್ತು ಅಕ್ಕನ ಮಗ 3 ಜನ ಹೋಗ್ತಾ ಇದ್ದೀವಿ. ಡೆಲ್ಲಿ ಹತ್ರ ಇರೋದ್ರಿಂದ ಆಗ್ರಾ ಮತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಬಂದ್ವಿ. ಹಾಗೆ ಮಾತಾಡ್ತಾ ತಾಜ್ ಮಹಲ್ವರೆಗೂ ತಲುಪಿದ್ವಿ. ಮತ್ತು ಅಲ್ಲಿ ಹೋಗ್ಬೇಕಾದ್ರೆ ಕಾರ್ ಪಾರ್ಕಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಕಾರ್ ಪಾರ್ಕಿಂಗ್ ಎಲ್ಲಿ ಮಾಡಬೇಕು ಏನು ಅಂತ ಹೇಳ್ತಾ ಇದ್ವಿ. ಅವ್ರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಸೊ ಕಾರ್ ಪಾರ್ಕಿಂಗ್ ಮಾಡಿ ಅದನ್ನು ಏನಂತ ಬಿಲ್ ತಗೊಂಡು ನಾವು ನೋಡೋದಕ್ಕೆ ಹೊರಟ್ವಿ. ಬನ್ನಿ. चार लोग हैं ना, 3 पीछे बैठ जाइए, एक आगे. ಆಮೇಲೆ ಕೊಡ್ಲ ಎಂತ ಹೇಳ್ಬೇಕಂತ. गाइड का चार्ज ज़्यादा नहीं है, ओनली 500 रुपीज़ ऑल टू नो वेटिंग टाइम, नो डायरेक्ट एंट्री, डायरेक्ट फुल ताज महल एक्सप्लेन देन ಎಕ್ಸ್ಪ್ಲೇನ್ ಆಲ್ಮೋಸ್ಟ್ ನಮ್ಗೆ ಗೊತ್ತು. नेक्स्ट पिक्चर भी क्लिक करें. 7 टाइम ಅಲ್ಲೋಗಿ ತಗೊಡ್ಲ, ಇಲ್ಲ ಗ್ರೀನ್ ಇಳಿಸೋಕ್ಕಾಗುತ್ತೆ ಆಚೆ, ಮತ್ತೆ ಈಸ್ಕೊಳಕ್ಕೆ ಬರಬೇಕು, ಮಾಡಕ್ಕೆ ಬರ್ಬೇಕು. कितना? 75 ಅಲ್ವಾ? ಒಂದು ಸೈಡ್ ಕೊಡಿ, एक मिनट.
ಎಷ್ಟಂತೆ? मार्केट प्राइस है 200 ರೂಪಾಯಿಗೆ 5 ಕೇಳು. 200ಗೆ 5 नाइस बिग शॉप टू मच ಕೇಳು ಇದು 200 5. ठीक है ಹೋಗೋಣ ಯಾವ ತುಂಬಿದ್ರಲ್ಲ ನೀನು ಅಲ್ವಾ? ಎಲ್ಲದೂ ಕಮರ್ಷಿಯಲ್. ಅಲ್ವಾ ಹೆಂಗೆ ಬೆವ್ರು ಕಿತ್ಕೊತಾಯಿತ್ತು. ನನಗಿನ್ನೂ ಸರಿ ಆಯ್ತಾ ಇಲ್ಲ. ಏನಕ್ಕಿದು ತಗೋತಾರೆ? ಆಯಿತು. चाबी ना मिल रही बाकी चाबी ना मिल रही यही गाड़ी में सेट कर ले मैंने उतार के अरे तू गाड़ी तो ले ले या गाड़ी सेट करके लिया ग्रुप में ಬಿಡಲ್ಲ. शौचालय टॉयलेट कॉम्प्लेक्स ಅದೇ ಅದಕ್ಕೆ ಇಟ್ಕೊಂಡೆ. ಎಲ್ಲ ಮುಗಿಸಿ ಅವ್ರ ಗಾಡಿ ಹತ್ತಿ ಹೊರಟಿದ್ದೀವಿ. ಇವಾಗ ಏನಿದು ತಾಜ್ ಮಹಲ್ ನೋಡೋದೆ, ನಾವು ಎಂಜಾಯ್ ಮಾಡೋದಷ್ಟೇ. ಬನ್ನಿ ಹೋಗೋಣ. ಅವ್ರ ವೆಹಿಕಲಲ್ಲಿ ಒಂದು ಸ್ವಲ್ಪ ವಿಡಿಯೋಸ್ ಮಾಡಿಕೊಂಡೆ, ಯಾಕೆಂದರೆ ಓಪನ್ ವೆಹಿಕಲ್ಸ್ ಆಗಿರೋದ್ರಿಂದ ಅದು ಅಕ್ಕಪಕ್ಕ ಎಲ್ಲ ನೀಟಾಗಿ ಕಾಣಿಸ್ತಾಯಿತ್ತು, ಕ್ಲಿಯರಾಗಿ ಕಾಣಿಸ್ತಾಯಿತ್ತು. ಗ್ರೀನ್ರಿ ಅಂತೂ ಮಸ್ತಿತ್ತು, ನೋಡೋದಕ್ಕೆ ಖುಷಿ ಆಗ್ತಾಯಿತ್ತು. ಸೊ ಅದಕ್ಕೆ ವಿಡಿಯೋ ಮಾಡಿಕೊಂಡೆ. ಆ್ಯಕ್ಚುಲಿ ಏನು ಗೊತ್ತಾ, ಅಕ್ಕನಿಗೆ ಈ ಥರ ವಿಡಿಯೋಸ್ ಎಲ್ಲ ಒಂಥರ ಮುಜುಗರ ಆಗುತ್ತೆ. ಅವಳಿಗೆ ಯಾವತ್ತೂ ವಿಡಿಯೋಸ್ ಮಾಡಿಸ್ಕೊಳ್ಳೋದೇ ಇಲ್ಲ. ಹಾಗಾಗಿ ಒಂಥರ ಮುಜುಗರ ಕೊಟ್ಕೊಂಡೇ ನೋಡ್ತಿದ್ದಾಳೆ. ಎಂಟ್ರಿ ಟಿಕೆಟ್ ತೊಗೊಳ್ಬೇಕಾಗಿತ್ತು, ಆದರೆ ಆನ್ಲೈನಲ್ಲಿ ನಾವು ಬುಕ್ ಮಾಡ್ಕೊಂಡಿರೋದ್ರಿಂದ ಸೊ ಎಂಟ್ರಿ ಟಿಕೆಟ್ ತೊಗೊಳ್ಳೋ ಅವಶ್ಯಕತೆ ತೊಗೊಳ್ತು. ಗಿರಿ 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 ನಂಗೆ ಅಲ್ಲಿಂದ ವಿಡಿಯೋ ಮಾಡು. ನಾನು ಬರ ಎಲ್ಲೋದ್ರೂ ವಿಡಿಯೋ ಮಾತ್ರ ಮಾಡಿಸ್ಕೊಂಡು ಮರೆಯಲ್ಲ ಅಂತ ಗೊತ್ತಾಯ್ತಲ್ವಾ? ಎಸ್, ಬನ್ನಿ ಒಳಗಡೆ ಹೋಗೋಣ ಈಗ.
ಬಾ ಅಲ್ಲಿಂದ. ನಾನು ಎಲ್ಲೇ ಹೋದ್ರು ರೀಲ್ಸ್ ಮಾಡೋದು ವೀಡಿಯೋಸ್ ಮಾಡೋದಂತೂ ಮರೆಯಲ್ಲ. ರೀಲ್ಸ್ ಮಾಡಿ ಯಮುನಾ ನದಿ ನೋಡೋಣ ಅಂತ ಹೇಳ್ಬಿಟ್ಟು ಯಮುನಾ ನದಿ ಕಡೆ ಬಂದ್ವಿ. ಸೊ ಬನ್ನಿ ನೋಡೋಣ. ಯಾರಿದೆ ಯಮುನಾ ತಾನೇ? ಸೊ ನೋಡಾಯಿತು, ಹಾಗೆ ಒಂದು ಸ್ವಲ್ಪ ಫೋಟೋಸ್ ತಗೊಂಡು ಹೊರಡೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾ ಇದ್ವಿ. ಯಾಕೆಂದರೆ ಅಣ್ಣ ಹೇಳ್ತಿದ್ದ ಸೊ ತುಂಬ ಹತ್ರದಲ್ಲಿ 56 ಕಿಲೋಮೀಟ್ರ್ ಇದೆ ಮಥುರಾ, ಅಲ್ಲಿ ಹೋಗಿ ನೋಡ್ಕೊಬರೋಣ ಅಂತ ಹೇಳ್ಬಿಟ್ಟು ಕರೆದ. ನಾವು ಹೋಗ್ತೀವ, ಈ ಕಡೆಯಿಂದ ಹೋಗ್ಬೇಕಾದ್ರೆ ಹೋಗ್ತೀವ ಇಲ್ವಾ ಗೊತ್ತಿಲ್ಲ, ಯಾಕೆಂದರೆ ಸಿಕ್ಕಾಪಟ್ಟೆ ಬಿಸಿಲಿದೆ. ಸೊ ಹಾಗಾಗಿ ನೋಡೋಣ ಈ ಕಡೆಯಿಂದ ಹೋಗ್ಬೇಕಾದ್ರೆ ನಮ್ಮ ಮನಸ್ಸು ಚೇಂಜ್ ಆಗುತ್ತಾ ಇಲ್ವಾ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ. ಹಾಗೆ ನಿಮ್ಗೆ ಗೊತ್ತಿದೆ ಅಲ್ವಾ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಇರಲೇಬೇಕು, ಖಂಡಿತ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಯಾಕೆ ಅಂತಂದರೆ ನಿಮ್ಮ ಸಪೋರ್ಟಿಂದಲೇ ನಾನು ಬೆಳೆಯೋಕ್ಕೆ ಸಾಧ್ಯ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್, ಸಿ ಯು, ಟೇಕ್ ಕೇರ್, ಲವ್ ಯು ಆಲ್.